ರಾಜ್ಯದಲ್ಲಿರುವ ಜೈಲುಗಳಲ್ಲಿ ಡ್ರಗ್ಸ್ ಪರೀಕ್ಷೆ, ಮಹಿಳಾ ಖೈದಿಗಳಿಂದಲೇ ಅತಿ ಹೆಚ್ಚು ಡ್ರಗ್ಸ್ ಸೇವನೆಯಾಗ್ತಿದೆ ಅನ್ನೋ ಸ್ಫೋಟಕ ವಿಚಾರ ಬಯಲಾಗಿದೆ. ರಾಜ್ಯದ ಜೈಲುಗಳಲ್ಲಿ ಅಧಿಕಾರಿಗಳಿಂದ ಡ್ರಗ್ಸ್ ಪರೀಕ್ಷೆ, ಜೈಲಿನ ವೈದ್ಯರಿಗೆ ಡ್ರಗ್ ಕಿಟ್ ಅನ್ನು ಕೊಟ್ಟು ಪರೀಕ್ಷೆಯನ್ನು ಮಾಡಿಸಲಾಗ್ತಿದೆ. ಪರೀಕ್ಷೆಯ ವೇಳೆ ಹಲವರಿಗೆ ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದವರನ್ನ ಪ್ರತ್ಯೇಕವಾಗಿಟ್ಟು ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ವ್ಯಸನದ ಮಟ್ಟ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತಿಳಿಯೋದಕ್ಕೆ ಸ್ಯಾಂಪಲ್ಸ್ ಅನ್ನ ನಿಮಾನ್ಸ್ಗೆ ಕಳಿಸಲಾಗಿದೆ. ರಿಪೋರ್ಟ್ ಬಂದ ಬಳಿಕ ಚಿಕಿತ್ಸೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತೆ. ವಿಚಾರಣಾಧೀನ ಖೈದಿಗಳಿಂದ ಹೆಚ್ಚು ಮಾದಕ ವ್ಯಸನ ಆಗಿರೋದು ಗೊತ್ತಾಗಿದೆ. ಸಜಾ ಖೈದಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ವ್ಯಸನ ಇಲ್ಲ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಕಾಸ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ರಾಜ್ಯದ ಜೈಲುಗಳಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಪದೇ ಪದೇ ಒಂದಷ್ಟು ಅವ್ಯವಸ್ಥೆಗಳು ಬಯಲಾಗ್ತಾ ಇದೆ. ಈಗ ಡ್ರಗ್ಸ್ ವ್ಯಸನಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಸತ್ಯ ರಿವೀಲ್ ಆಗಿರುವುದು, ಹೇಗೆ ಪರೀಕ್ಷೆ ನಡೀತಾ ಇದೆ, ಎಷ್ಟು ಮಂದಿ ಡ್ರಗ್ ವ್ಯಸನಿಗಳಾಗಿದ್ದಾರಂತೆ? ಮಧುಶ್ರೀ, ಏನು ರಾಜ್ಯದಲ್ಲಿರ್ತಕ್ಕಂತಹ ಜೈಲುಗಳಲ್ಲಿ ಡ್ರಗ್ಸ್ ಸೇರಿದಂತೆ MDMA, ಕೊಕೇನ್ ಸೇರಿದಂತೆ ಇವೆಲ್ಲ ಪದಾರ್ಥಗಳು ಕೂಡ ಸಪ್ಲೈ ಆಗ್ತಾ ಇತ್ತು. ಅವೆಲ್ಲದಕ್ಕೂ ಕೂಡ ಈಗ ಕಡಿವಾಣ ಹಾಕಲಾಗಿದೆ ಮತ್ತು ಅದನ್ನ ಸೇವನೆ ಮಾಡ್ತಿರೋನ್ನ ಪತ್ತೆ ಹಚ್ಚೋದಕ್ಕೋಸ್ಕರವಾಗಿ ಈಗ ಡ್ರಗ್ಸ್ ಪರೀಕ್ಷೆಯನ್ನ ಮಾಡಿದ ಸಂದರ್ಭದಲ್ಲಿ ಅತಿ ಹೆಚ್ಚು ವಿಚಾರಣಾಧೀನ ಖೈದಿಗಳು, ಅದರಲ್ಲೂ ಕೂಡ ಮಹಿಳೆಯರು ಈ ಒಂದು ಗಾಂಜಾ ಮತ್ತು ಡ್ರಗ್ಸ್ ಗಳನ್ನ ಸೇವನೆ ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗಿದೆ. ಅದರಲ್ಲೂ ಕೂಡ ಈ ಮಹಿಳಾ ಖೈದಿಗಳಂತೂ ಕಳ್ಳಾಟವನ್ನು ಆಡಿರುವಂಥದ್ದು. ಮೂತ್ರದ ಸ್ಯಾಂಪಲ್ ಅನ್ನ ತರೋದಕ್ಕೆ ಹೇಳಿದ ಸಂದರ್ಭದಲ್ಲಿ ಅದನ್ನ ನೀರ್ನ ಮಿಕ್ಸ್ ಮಾಡಿಕೊಂಡು ತೆಗೆದುಕೊಂಡು ಬರುವಂತದ್ದು, ಆ ರೀತಿಯಂತ ಒಂದು ಕಳ್ಳಾಟಗಳನ್ನ ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಅವರಲ್ಲಿ ಅತಿ ಹೆಚ್ಚು ಡ್ರಗ್ಸ್ ಸೇವನೆ ಮಾಡಿರೋದು ಕೂಡ ಗೊತ್ತಾಗಿರುವಂತದ್ದು. ಬೆಂಗಳೂರು ಮತ್ತು ಮೈಸೂರು ಜೈಲುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಡ್ರಗ್ಸ್ ಪರೀಕ್ಷೆಯನ್ನು ಮಾಡಲಾಗಿದೆ ಮತ್ತು ಡ್ರಗ್ಸ್ ಪಾಸಿಟಿವ್ ಏನು ಸೇವನೆಯ ಪಾಸಿಟಿವ್ ಬಂದಂತಹ ವರದಿಗಳನ್ನ ಈಗಾಗಲೇ ನಿಮಾನ್ಸ್ಗೆ ಕೂಡ ಕಳಿಸಲಾಗಿದೆ. ಯಾಕಂದ್ರೆ ಅಲ್ಲಿಂದ ಅದರ ಮಟ್ಟ ಎಷ್ಟಿದೆ, ಯಾವ ಮಟ್ಟದಲ್ಲಿ ಇವರು ಅದನ್ನ ವ್ಯಸನಿಗಳಾಗಿದ್ದಾರೆ, ಅದನ್ನ ಬಿಡಿಸಬಹುದಾ, ಅಂದ್ರೆ ರಿಹ್ಯಾಬ್ಗೆ ಸೇರಿಸಿ ಅವರನ್ನ ಸರಿಪಡಿಸಬಹುದು ಅನ್ನೋಂಥ ಮಟ್ಟದ ಪರೀಕ್ಷೆಗೋಸ್ಕರವಾಗಿ ಈಗಾಗಲೇ ನಿಮಾನ್ಸ್ಗೂ ಕೂಡ ಒಂದು ವರದಿಯನ್ನು ಕಳಿಸಲಾಗಿದೆ. ಅದು ಬಂದ ನಂತರದಲ್ಲಿ ಅವರಿಗೆ ಪ್ರತ್ಯೇಕವಾಗಿರಿಸಿ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಜೈಲಾಧಿಕಾರಿಗಳು ಈಗ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲಾ ಜೈಲುಗಳಲ್ಲೂ ಕೂಡ, ರಾಜ್ಯದ ಎಲ್ಲಾ ಜೈಲುಗಳು ಕೂಡ ಈಗ ಪ್ರತಿನಿತ್ಯ ಒಂದು 10% ದಿನನಿತ್ಯವಾಗಿ ಒಂದು ಡ್ರಗ್ಸ್ ಪರೀಕ್ಷೆ ಮಾಡಲು ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ.